ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ಸಬ್ಸಿಡಿ ಬುಕ್ ಆದಮೇಲೆ ನಿಮಗೆ ಟ್ರಯಲ್ ಬ್ಯಾಲೆನ್ಸ್ ಮತ್ತು ರೆಕ್ಟಿಫಿಕೇಷನ್ ಆಫ್ ಎರರ್ ಅಂತ ಬರ್ತೈತಿ. ಇಲ್ಲಿ ಏನು ರೀ, ಟ್ರಯಲ್ ಬ್ಯಾಲೆನ್ಸ್ ಆ್ಯಂಡ್ ರೆಕ್ಟಿಫಿಕೇಷನ್ ಆಫ್ ಎರರ್. ಇದು ರೆಕ್ಟಿಫಿಕೇಷನ್ ಆಫ್ ಎರರ್. ಇದೊಂದು ಅಧ್ಯಾಯ ಇದೆ. ಈ ಅಧ್ಯಾಯ 6 ಮಾಸಕ್ಕೆ ಐತಿ. ಬಹಳ ಸಲ ಟ್ರಯಲ್ ಬ್ಯಾಲೆನ್ಸ್ ಕೇಳ್ತಾರೆ, ಅದಕ್ಕೆ ರೆಕ್ಟಿಫಿಕೇಷನ್ ಕೇಳೋದು ಕಡಿಮೆ. ಟ್ರಯಲ್ ಬ್ಯಾಲೆನ್ಸ್ ಅಂದರೆ ಏನಪ್ಪ? ಟ್ರಯಲ್ ಬ್ಯಾಲೆನ್ಸ್ ಈಸ್ ಸ್ಟೇಟ್ಮೆಂಟ್, ಇದೊಂದು ಪಟ್ಟಿ. ಇಟ್ ಈಸ್ ಎ ಲಿಸ್ಟ್ ಆಫ್ ಡೆಬಿಟ್ ಬ್ಯಾಲೆನ್ಸ್ ಆ್ಯಂಡ್ ಕ್ರೆಡಿಟ್ ಬ್ಯಾಲೆನ್ಸ್ ಆಫ್ ಲೇಜರ್ ಅಕೌಂಟ್ಸ್ ಫಾರ್ ಪರ್ಟಿಕ್ಯುಲರ್. ನಿರ್ದಿಷ್ಟ ಅವಧಿಗಾಗಿ ಲೇಜರ್ ಅಕೌಂಟ್ ಹಾಕ್ತಿಲ್ಲ ನಾವು. ಲೇಜರ್ ಅಕೌಂಟ್ ಮ್ಯಾಗ ಡೆಬಿಟ್ ಕ್ಯಾರಿ ಡೌನ್ ಬ್ರಾಡ್ ಡೌನ್ ಬರ್ತೈತಿ. ಡೆಬಿಟ್ ಸೈಡ್ ಬ್ರಾಡ್ ಡೌನ್ ಬಂದ್ರೆ ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟ್ ಸೈಡ್ ಬ್ರಾಡ್ ಡೌನ್ ಬಂದ್ರೆ ಕ್ರೆಡಿಟ್ ಬ್ಯಾಲೆನ್ಸ್. ಅವುಗಳ ಲಿಸ್ಟ್ ಇದು. ಲಿಸ್ಟ್ ಮಾಡಿ ಟೋಟಲ್ ಮಾಡ್ತೀವಿ. ಟೋಟಲ್ ಎರಡು ಕಡೆ ಟ್ಯಾಲಿ ಆತಂದ್ರೆ ಅವರ್ ಅಕೌಂಟ್ ಈಸ್ ಕರೆಕ್ಟ್. ಅದಕ್ಕೆ ಟ್ರಯಲ್ ಬ್ಯಾಲೆನ್ಸ್ ಯಾಕೆ ಮಾಡ್ತೀವಪ್ಪ ಅಂದರೆ ವರ್ಷದ ಕೊನೆಗೆ ನಮಗೆ ಬೇಕಾಗೈತಿ. ಅದಕ್ಕಿಲ್ಲ ಅಬ್ಜೆಕ್ಟ್ ಹೇಳ್ತಾರೆ. ಉದ್ದೇಶಗಳೇನಪ್ಪ? ಟು ಅಸರ್ಟೇನ್ ದಿ ಅರ್ಥಮೆಟಿಕಲ್ ಎಕ್ಯುರಸಿ ಆಫ್ ಲೇಜರ್ ಅಕೌಂಟ್ಸ್. ಲೇಜರ್ ಅಕೌಂಟ್ ಏನು ಮಾಡಿರ್ತೀವಲ್ಲ ಅದರದ್ದು ಅರ್ಥಮೆಟಿಕಲ್ ಎಕ್ಯುರಸಿ ಅಂದರೆ ತಾರ್ಕಿಕ ಗಣಿತದ ನಿಖರತೆ ಬಗ್ಗೆ ಕರೆಕ್ಟ್ ಐತೆ ನೋಡ್ತೀವಿ. ಟು ಹೆಲ್ಪ್ ದಿ ಲೊಕೇಟಿಂಗ್ ಎರರ್, ತಪ್ಪುಗಳನ್ನು ಕಂಡುಹಿಡಿಯಲು. ತಪ್ಪಾಗಿರ್ತಾವೆ. ಡೆಬಿಟ್ ಬರೆಯೋರು ಕ್ರೆಡಿಟ್ ಸೈಡ್ ತೊಗೊಂಡಿರ್ತೀವಿ, ಕ್ರೆಡಿಟ್ ಬರೆಯೋ ಡೆಬಿಟ್ ತೊಗೊಂಡಿರ್ತೀವಿ. ಟ್ರಾನ್ಸ್ಫರ್ ಮಾಡೋದು ಡೆಬಿಟ್ ಕ್ರೆಡಿಟ್ ತಳಗ ಬರೆದು ಬಿಟ್ಟಿರ್ತೀವಿ, ಅವು ಸಿಗ್ತಾವೆ. ಆಮೇಲೆ ಟು ಹೆಲ್ಪ್ ಇನ್ ಪ್ರಿಪ್ರೇಷನ್ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಇದು ಭಾಳ ಮುಖ್ಯ. ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಇದೆ. ಮುಂದಿನ ಅಧ್ಯಾಯನ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಐತಿ, ಗಮನಿಸ್ಕೋರಿ. ಆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮಾಡಬೇಕಾಯ್ತಂದ್ರೆ ನಮ್ಗೆ ಟ್ರಯಲ್ ಬ್ಯಾಲೆನ್ಸ್ ಬೇಕು. 12 ಮಾಸದ ಕ್ವಶನ ಮತ್ತು 6 ಮಾಸದೊಂದು ಕ್ವಶನ್ ಐತೆ. 6 ಮಾಸದ್ದು ಬರೀ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮ್ಯಾಗ ಐತಿ. 12 ಮಾಸದ್ದು ವಿತ್ ಆಗಲೇ ನಾವು ಜನರಲ್ ಪ್ರಾಪರ್ದಾಗ ನೋಡಿದ್ವಿ ಅಡ್ಜಸ್ಟಿಂಗ್ ಎಂಟ್ರೀಸ್. ಅವನ್ನ ಟ್ರಯಲ್ ಬ್ಯಾಲೆನ್ಸ್ ಮತ್ತು ಅಡ್ಜಸ್ಟಿಂಗ್ ಎಂಟ್ರಿ ಕೊಟ್ಟು 12 ಮಾಸದ ಪ್ರಾಬ್ಲಮ್ ಹೇಳ್ತಾರೆ. ಬರೀ 6 ಮಾಸದ್ದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂತ ಐತಿ. ಹಾಗಾದರೆ ಇಲ್ಲಿ ಯಾವ್ಯಾವ ಮೆಥಡ್ಸ್ ಬರ್ತಾವಪ್ಪ? ನಮ್ಮಲ್ಲಿ ಸಾಮಾನ್ಯ 3 ಮೆಥಡ್ ಮಾಡ್ತೀವಿ ನಾವು. ಟೋಟಲ್ ಮೆಥಡ, ಬ್ಯಾಲೆನ್ಸ್ ಮೆಥಡ ಮತ್ತು ಟೋಟಲ್ ಆ್ಯಂಡ್ ಬ್ಯಾಲೆನ್ಸ್ ಮೆಥಡ್ 3 ಬರ್ತಾವು. ನಾವು ಯೂಸ್ವಲ್ ಆಗಿ ಟೋಟಲ್ ಮೆಥಡನ್ನು ಫಾಲೋ ಮಾಡ್ತೀವಿ. ಇವಾಗ ಟ್ರಯಲ್ ಬ್ಯಾಲೆನ್ಸ್ ಹೆಂಗೆ ಐತೈತಪ್ಪ ಸ್ವಲ್ಪ ಗಮನಿಸೋಣ. ಟ್ರಯಲ್ ಬ್ಯಾಲೆನ್ಸ್ ಹೆಂಗೈತಿ ಮತ್ತು ಅದನ್ನು ಯಾವ್ಯಾವ ಡೆಬಿಟ್ ಅಕ್ಕಾವು, ಯಾವ ಕ್ರೆಡಿಟ್ ಅಕ್ಕಾವು ಸಾಮಾನ್ಯವಾಗಿ ನಮಗೆ ಗೊತ್ತೈತಿ. 5 ಅಕೌಂಟ್ ಅದಾವಲ್ರಿ, 5 ಅಕೌಂಟ್ ಅದಾವ. ಯಾವ ರೀ? ಅಸೆಟ್ ಅಕೌಂಟ್ ಒಂದು ಐತಿ, ಕ್ಯಾಪಿಟಲ್ ಐತಿ, ಲಯಬಿಲಿಟಿ ಐತಿ, ರೆವಿನ್ಯೂ ಆರ್ ಇನ್ಕಮ್ ಐತಿ, ಎಕ್ಸ್ಪೆನ್ಸಸ್ ಐತಿ. ಅಸೆಟ್ ಅಕೌಂಟ್ ಯಾವಾಗಲೂ ಡೆಬಿಟ್ ಆಕೈತಿ, ಕ್ಯಾಪಿಟಲ್ ಯಾವಾಗಲೂ ಕ್ರೆಡಿಟ್ ಆಕೈತಿ, ಲಯಬಿಲಿಟಿ ಯಾವಾಗಲೂ ಕ್ರೆಡಿಟ್ ಆಕೈತಿ, ಎಕ್ಸ್ಪೆನ್ಸಸ್ ಯಾವಾಗಲೂ ಡೆಬಿಟ್ ಆಕೈತಿ, ಇನ್ಕಮ್ ಆರ್ ರೆವಿನ್ಯೂ ಯಾವಾಗಲೂ ಕ್ರೆಡಿಟ್ ಆಕೈತಿ. ಇಷ್ಟು ತಿಳ್ಕೊಂಡ್ಬಿಡ್ರಿ. ಅವು ಯಾವ ಬರ್ತಾವೆ ಅನ್ನೋದು ನಿಮ್ಗೆ ಲಿಸ್ಟ್ ನಾನು ಕೊಟ್ಟೇನಿ. ಯಾವ ಬರ್ತಾವೆ ಅನ್ನೋದು ಲಿಸ್ಟನ್ನು ನಿಮಗೆ ನಾನು ಕೊಟ್ಟೇನಿ. ಆದರೂ ನಿಮಗೆ ಇಲ್ಲಿ ಅದರ ಲಿಸ್ಟ್ ಕೊಡ್ತಾನೋ ಸ್ವಲ್ಪ ನೋಡಿ ಅದು ಪ್ರಾಬ್ಲಮ್ ಬಿಡಿಸೋಣ. ಹೆಂಗಿರ್ತೈತೆ ಫಾರ್ಮೆಟ? ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಅಟ್ ಡೇಟ್ ಬರಿಬೇಕಾದ್ರೆ ಹೆಡ್ಡಿಂಗ್ ಬರಿಬೇಕು. ಏನು ರೀ ಹೆಡ್ಡಿಂಗ್ ಬರಿತೀವಿ ನಾವು. ಟ್ರಯಲ್ ಬ್ಯಾಲೆನ್ಸ್ ಆ್ಯಸ್ ಎಟ್ ಅಂದ್ರೆ ಹಿಂಗೆ ತೊಗೊಂಡು ಇಷ್ಟಿಟ್ಟು ಜರ್ನಲ್ ಫಾರ್ಮೆಟ್ ಐತ್ಲ ಅದೇ ಥರ ಜರ್ನಲ್ ಫಾರ್ಮೆಟ್ ಟೈಪ. ಬಟ್ ಇಲ್ಲಿ ಫಸ್ಟಕ್ಕೆ ನಾವು ಇಲ್ಲಿ ಅದನ್ನು ಏನೋ ಡೇಟ್ ಅಂತ ಬರೆಯಂಗಿಲ್ಲ. ಬಟ್ ಅಲ್ಲಿ ಅವಕ್ಕೆ ಸೀರಿಯಲ್ ನಂಬರ್ ಅಂತ ಹಾಕ್ತೀವಿ ನಾವು. ಎಂದು ಗಮನಿಸ, ಸೀರಿಯಲ್ ನಂಬರ್ ಅಂತ ಹಾಕ್ತೀವಿ ನಾವು. ಸೀರಿಯಲ್ ನಂಬರ್ ಅಂತ ಹಾಕಿ ಬರಿತೀವಿ ನಾವು. ಸೀರಿಯಲ್ ನಂಬರ್ ಅಂದರೆ ಇಲ್ಲಿ ಫಸ್ಟ್ ಒನ್ ಎಸ್ ಎನ್ ನಂಬರ್, ದಟ್ ಈಸ್ ಎಸ್ ನಂಬರ್ ಅಂದರೆ ಅನುಕ್ರಮ ಸಂಖ್ಯೆ. ಇದು ನೇಮ್ ಆಫ್ ದಿ ಅಕೌಂಟ್ಸ್. ಇದು ಎಲ್ ಎಫ್, ಡೆಬಿಟ ಕ್ರೆಡಿಟ ರುಪೀಸ್ ಆತಲ್ರಿ. 1 ಹಿಂಗೆ ಒಂದು ಎರಡು ಪ್ರಾಬ್ಲಮ್ದಾಗ ನಿಮಗೆ 6 ಮಾರ್ಕ್ಸಿಗೆ ನಿಮಗೆ 12 ಎಂಟ್ರಿ ಕೊಡ್ತಾರೆ. 12 ಎಂಟ್ರಿ ಅಂದರೆ ಒಂದು ಎಂಟ್ರಿಗೆ 6 ಮಾರ್ಕ್ಸ್.
ನೀವು ಅವನ್ನ ಕರೆಕ್ಟಾಗಿ ಟೋಟಲ್ ಮಾಡ್ಕೋಬೇಕಷ್ಟೇ. ಗಮನಿಸ್ಕೊಳ್ಳಿ. ಫಸ್ಟ್ ಕ್ಯಾಪಿಟಲ್ ಏನು ಕ್ಯಾಪಿಟಲ್ ಅಕೌಂಟ್ ಯಾವಾಗಲೂ ಯಾವ ಸೈಡ್ ಬರಬೇಕು? ಕ್ರೆಡಿಟ್ ಸೈಡ್. ಡ್ಯಾಶ್ ಹಾಕಿದ್ದು ಬಿಟ್ಟಿರ್ತಾರೆ. ಬ್ಯಾಂಕ್ಸ್ ಅಕೌಂಟ್ ಡೆಬಿಟ್ ಸೈಡ್, ಇಲ್ಲಿ ಡ್ಯಾಶ್. ನೋಡಿರಿ 3 ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್. ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಡೆಬಿಟ್ ಸೈಡ್ ಅಸೆಟ್ ಇದು, ಡ್ಯಾಶ್. 4 ಪ್ಲಾಂಟ್ ಆ್ಯಂಡ್ ಮಷಿನರಿ, ರೈಟ್, ಖಾಲಿ ಬಟನಲ್ಲಿ. ಮುಂದೆ ಫರ್ನಿಚರ್ ಆ್ಯಂಡ್ ಪಿಕ್ಚರ್ಸ್, ರೈಟ್ ಸೈಡ್. ಲೂಸ್ ಟೂಲ್ಸ್ ಆ್ಯಂಡ್ equipments. ಏಳು ಕ್ಯಾಶ್ ಇನ್ ಹ್ಯಾಂಡ್, ರೈಟ್. 8 ಕ್ಯಾಶ್ ಎಟ್ ಬ್ಯಾಂಕ್. 9 ಡೆಟಾರ್ಸ್. 10 ಬಿಲ್ಸ್ ಇಶ್ಯೂಯಬಲ್, ಡೆಬಿಟ್ ಸೈಡ್. 11 ಸ್ಟಾಕ್ ಯಾವಪ್ಪ? ಓಪನಿಂಗ್ ಸ್ಟಾಕ್, ಡೆಬಿಟ್ ಸೈಡ್. ಏನು ರೀ ಹಿಂಗೆ ಅವು ಯಾವ್ಯಾವ ಅವನ್ನ ನಿಮಗೆ ನಾನು ಮುದ್ದ ಮಾರ್ಕ್ ಮಾಡಿ ಕೊಟ್ಟೇನೆ. ಅವನು ನೀವು ಫಾರ್ಮೆಟನ್ನು ನೋಡಿ ನಾ ಪ್ರಾಬ್ಲಮ್ ಬಿಡಿಸೋ ಮುಂದೆ ಆ ಸಂಬಂಧಪಟ್ಟಂಥ ಖಾತೆ ಅಂಕಿಗಳಲ್ಲಿ ಬರೆದ್ರೆ ಸಾಕು. ಮುಂದೆ 12 ಪರ್ಚೇಸಸ್. ಪರ್ಚೇಸಸ್. 13 ಸೇಲ್ಸ್, ಕ್ರೆಡಿಟ್ ಸೈಡ್. ಪರ್ಚೇಸ್ ರಿಟರ್ನ್ಸ್, ಕ್ರೆಡಿಟ್ ಸೈಡ್. ಇದಕ್ಕೆ ನಾವು ಇನ್ನೊಂದು ಶಬ್ದ ಬಳಸ್ತೀವಿ ನಾವು, ರಿಟರ್ನ್ಸ್ ಔಟ್ವರ್ಡ್ಸ್. 15 ಸೇಲ್ಸ್ ರಿಟರ್ನ್ಸ್. ಇಲ್ಲಿ ರಿಟರ್ನ್ಸ್ ಇನ್ವರ್ಡ್ಸ್ ನೋಡಿ ಈ ಕಡೆ. 16 ಇಂಟ್ರೆಸ್ಟ್. ಇದು ಬ್ರ್ಯಾಕೆಟ್ನಾಗ ಯೂಸಲಿ ಕೊಟ್ಟರಲಿಕ್ಕೂ ಸಹಿತ ನಾವು ಹಿಂಗೆ ತೊಗೋಬೇಕು, ಪೇಡ. 17 ಇಂಟ್ರೆಸ್ಟ್ ಇಶ್ಯೂಡ್ ಈ ಕಡೆ. ಇಲ್ಲಿ ಮತ್ತೆ ಕಾಲ ಹಾಕೋತೀನಿ. ಇಷ್ಟು ಐಟಮ್ ಇರೋದಿಲ್ಲ, ಎಲ್ಲ ಬರ್ಬೋದು ಅಂಥೇಳಿ ನಾನು ಒಂದು ಫಾರ್ಮ್ಯಾಟ್ ಇದು ಅಂದಾಜು ಒಂದು 38 ಐಟಮ್ ಮಾಡೀನಿ. ನಿಮಗೆ ತಿಳಿದೆ ಅಂತೇಳಿ ಇದೆಲ್ಲ ಬರೋಂಗಿಲ್ಲ. 12 ಐಟಮ್ ಬರ್ತಾವೆ. ಅದು ಯಾವ್ಯಾವ ಬರ್ತಾವಪ್ಪ ಅವನ್ನೆಲ್ಲ ನಾವು ನಾರ್ಮಲಾಗಿ ನಾನು ಬರ್ದಂಗೆ. 18 ಕಮಿಷನ್, ಡೆಬಿಟ್ ಸೈಡ್. ಸ್ವಲ್ಪ ಸೊ ಯು ಹ್ಯಾವ್ ಟು ಟರ್ನ್ ದಿ ಮೊಬೈಲ್. ಓಕೆ, ರೈಟ್, ಕರೆಕ್ಟ್ ಆಯ್ತಾ? 19 ಕಮಿಷನ್ ರಿಸೀವ್ಡ್, ಕ್ರೆಡಿಟ್ ಸೈಡ್. ಡಿಸ್ಕೌಂಟ್ allowed, debit side. Discount issued. 22
ಸ್ಯಾಲ್ರಿ ಆಲ್ವೇಸ್ ಡೆಬಿಟ್. 23 ಲೋನ್ ಕ್ರೆಡಿಟ್. 24 ಬಿಲ್ಸ್ ಪೇಬಲ್ ಕ್ರೆಡಿಟ್ ಸೈಡ್. 25 ಕ್ರೆಡಿಟಾರ್ಸ್. 26 ಬ್ಯಾಂಕ್ ಓವರ್ಡ್ರಾಫ್ಟ್. 27 ಕ್ಯಾರೇಜ್. 28 ಕ್ಯಾರೇಜ್ ಔಟ್ವರ್ಡ್, ಕ್ಯಾರೇಜ್ ಏನು ಮಾಡಿ ಹೇಳ್ತೀರಿ ನಾನು. 29 ಗುಡ್ವಿಲ್ ಅಸೆಟ್. ಇದು 30 ವೇಜಸ್ ಡೆಬಿಟ್ ಸೈಡ್. 31 ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ ಡೆಬಿಟ್ ಸೈಡ್. 32 ಪೋಸ್ಟೇಜ್. 33 ಅಡ್ವಾನ್ಸ್ ಟು ಕಸ್ಟಮರ್ಸ್, ಡೇಟಾಸ್ ಇದ್ದಂಗೆ ಡೆಬಿಟ್ ಸೈಡ್. ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್. 34 ಅಡ್ವಾನ್ಸ್ ಫ್ರಮ್ ಕಸ್ಟಮರ್ಸ್. ಈ ಸೈಡ್ ನಟ್ಟು. 34 ಚೆನ್ನಾಗಿ. 34 35 35 ಕಸೆಟ್ಟು. 35 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. That is outstanding expenses, credit side. 36 prepaid expenses asset. Debit side. Outstanding income. Debit side. 38 income received in advance liability. 39 any assets debit side. 40 ಎನಿ ಲಯಬಿಲಿಟೀಸ್ ಎಲ್ಲ ಬರ್ದಾನೀಗ. ಆದರೂ ಯಾವ ಉಳಿದಿದ್ರು ಸಹಿತ ಲಯಬಿಲಿಟಿ ಹಾಕಿತ್ತಂದ್ರೆ. 41 ಎನಿ ಎಕ್ಸ್ಪೆನ್ಸಸ್ ಐ ಮೀನ್ ಪೇಡ್ ಅಂತ ಬಂದ್ರೆ ಡೆಬಿಟ್ ಸೈಡ. 42 ಎನಿ ಇನ್ಕಮ್ ಆರ್ ರೆವಿನ್ಯೂ ಅಥವಾ ರಿಸೀವ್ಡ್ ಇಲ್ಲಿ ತೊಗೊಂಡು ಲಾಸ್ಟಕ್ಕೆ ಹಿಂಗೆ ಟೋಟಲ್ ಮಾಡಬೇಕು. ಎರಡು ಕಡೆ ಟೋಟಲ ಹೊಂತಂದ್ರೆ ಅವರ್ ಟ್ರಯಲ್ ಬ್ಯಾಲೆನ್ಸ್ ಈಸ್ ಕರೆಕ್ಟ್. ಸೊ
ದಿಸ್ ಇಸ್ ದ ಫಾರ್ಮೆಟ್ ಐ ವಿಲ್ ಟೇಕ್ ಟುಮಾರೋ 2 or 3 ಪ್ರಾಬ್ಲಮ್ಸ್. ಭಾಳ ಈಜಿ, ಒಂದೊಂದು 5 ನಿಮಿಷದ ಪ್ರಾಬ್ಲಮ್ ಅದಾವ ತಿಳಿಸಿ ಮುಂದಿನ ಅಧ್ಯಾಯಕ್ಕೆ ಹೋಗ್ತಾನು. ಧನ್ಯವಾದಗಳು.